ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾವು MTR ಸಾಂಬಾರ್ ಪೌಡ್ರ್ ಹೇಗೆ ಮಾಡೋದು ಮತ್ತು ಆ ಸಾಂಬಾರ್ ಪೌಡ್ರ್ ಉಪಯೋಗಿಸಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. MTR ಹೇಗೆ ಬರುತ್ತೆ ಹಾಗೆ ಅದೇ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋದು, ಡೆಫಿನೆಟ್ಲಿ ಸೇಮ್ ಟೇಸ್ಟ್ ಬರುತ್ತೆ. ಟ್ರೈ ಮಾಡಿ ನೋಡಿ. 1 ಸ್ಪೂನಷ್ಟು ಆಯಿಲ್ನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ ಮಿಸರಿಂಗ್ ಕಪ್ಸ್ ಇರುತ್ತಲ್ಲ, ಅರ್ಧ ಕಪ್ ನಾನು ಹಾಕಿರೋದು ಹವೀಜ. ಅದನ್ನು ಚೆನ್ನಾಗಿ ಕೊತ್ತಂಬರಿ ಬೀಜನ ಹುರ್ಕೋಬೇಕು. ಇದು ಎಲ್ಲಿವರೆಗೂ ಹುರ್ಕೋಬೇಕಂದ್ರೆ ಸ್ವಲ್ಪ ತುಂಬ ಬ್ಲ್ಯಾಕಿಶ್ ಆಗಬಾರ್ದು, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಮತ್ತು ನಮಗೆ ಸ್ಮೆಲ್ ಬರುತ್ತೆ, ಗೋಲ್ಡನ್ ಬ್ರೌನ್ ಕಲರ್ ಬಂದಿಂದ ಅದರದ್ದೇ ಆಗಿರೋ ಮಸಾಲೆ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಹುರ್ಕೋಬೋದು. ನಿಮ್ಗೆ ಸ್ಮೆಲ್ಲು ಅರ್ಥ ಆಗಲಿಲ್ಲ ಅಂದರೆ ಕೈಯಲ್ಲಿ ಹಗುರ ಬರುತ್ತೆ ಬೀಜ. ಯಾವಾಗ ಕೈಯಲ್ಲಿ ಹಗುರ ಅನಿಸುತ್ತೆ ನಿಮಗೆ ಹುರಿತಾ ಆವಾಗ ನೀವು ಅದನ್ನು ಫ್ಲೇಮ್ ಬಂದ್ ಮಾಡ್ಕೋಬೋದು. ಇದನ್ನು ಒಂದು ಪಾತ್ರೆಗೆ ತಕ್ಕೊಳ್ಳೋಣ. ತುಂಬ ಎಕ್ಸ್ಪೆನ್ಸಿವ್ ಆಗಿರೋ ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲೇ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸರಿ ಮಾಡಿ ಚೆನ್ನಾಗಿ ಬಂದ ಮೇಲೇ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇರೋದು. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಮತ್ತು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಅದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಚಮಚೆಯಷ್ಟು ಮೆಣಸುಕಾಳು, ಒಂದು 20 ಮೆಣಸಿನಕಾಳು ಮತ್ತು 1 ಚಮಚೆಯಷ್ಟು ಮೆಂತೆ ಕಾಳು. ಇದನ್ನು ಮೆಂತೆ ಒಳ್ಳೆ ಘಮ ಕೊಡುತ್ತೆ. ಹಾಕ್ಕೊಂಡು ನಾನು ಇಂಡಕ್ಷನ್ ಮಾಡ್ತಾ ಇರೋದಕ್ಕೆ ಕಡಿಮೆ ಟೆಂಪ್ರೇಚರಲ್ಲಿ ಮಾಡ್ತಾಯಿದ್ದೀನಿ. ನೀವು ಗ್ಯಾಸ್ ಮೇಲೆ ಮಾಡಿದರೆ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಒಂದು 2ರಿಂದ 3 ಇಂಚಷ್ಟು ದಾಲ್ಚಿನ್ನಿ ಹಾಕಿರೋದು, ಸಿನಮನ್, ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಇದ್ರದ್ದು ಹಸಿ ವಾಸನೆ ಹೋಗಿ ಒಳ್ಳೆ ಘಮ ಬರೋವರೆಗೂ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಹಿಂಗೆ ಸೇರಿಸೋಣ. ಹಿಂಗೆ ಸೇರಿಸಿದ ಮೇಲೆ ಜಾಸ್ತಿ ಹುರ್ಕೋಬಾರ್ದು ಅದನ್ನು. 1 ಚಮಚೆಯಷ್ಟು ಹಿಂಗು ಮತ್ತು 1 ಕಪ್ಪಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ. ಅರ್ಧ ಕಪ್ಪಷ್ಟು ನಾವು ಹವೀಜ ತೊಗೊಂಡಿದ್ದೀವಿ, ಅದಕ್ಕೆ 1 ಕಪ್ಪಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿರೋದು. ಇದು ಖಾರ ಮಾಡ್ರೇಟ್ ಆಗಿರುತ್ತೆ ಮತ್ತು ಒಳ್ಳೆ ಕಲರ್ನೂ ಕೊಡುತ್ತೆ ಸಾಂಬಾರು ಪೌಡರ್ಗೆ. ಟೆಕ್ಸ್ಚರು ಅಷ್ಟೇ, ನೀವು ಒಂದ್ಸರಿ ಪೌಡ್ರ್ ಮಿಕ್ಸಿನಲ್ಲಿ ಹಾಕಿಂದ ಒಳ್ಳೆ ಹೊರಗಡೆ ಸಾಂಬಾರು ಪೌಡ್ರ್ ಹೇಗಿರುತ್ತಲ್ಲ ಹಾಗೇ ಟೆಕ್ಸ್ಚರು ಬರುತ್ತೆ ಅದರದ್ದು. ಈಗ ಇದನ್ನು ನಾವು ಹವೀಜದ ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ತೊಗೊಂಡಿರೋದು ಮತ್ತು 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ. ಇವೆರಡು ಹಾಕೋದ್ರಿಂದ ಒಂದು ಮಂದವಾಗಿ ಹದ ಬರುತ್ತೆ ಸಾಂಬಾರಿಗೆ. ನಾವು ಬೇಳೆ ಹಾಕಿದರೂ ಸರಿ ಹಾಕದೇ ಇದ್ದರೂ ಸರಿ ಒಳ್ಳೆ ಸಾಂಬಾರು ಮದ ಬರೋಕ್ಕೆ ಇವೆರಡು ಹೆಲ್ಪ್ ಮಾಡುತ್ತೆ. ಮತ್ತು ಕಡಲೆಬೇಳೆ ತಂದೆ ಆದ ಒಂದು ರುಚಿನೂ ಕೊಡುತ್ತೆ. ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಡೆಫಿನೆಟ್ಲಿ ಇದನ್ನು ಮಿಸ್ ಮಾಡದೆ ಹಾಕಿ. ಇದನ್ನು ಚೆನ್ನಾಗಿ ಹುರ್ಕೊಂಡು, ಇದು ಒಂದು 2 ನಿಮಿಷದಷ್ಟು ಹುರ್ಕೊಂಡ್ರೆ ಅದು ಕಡಲೆಬೇಳೆ ಚೆನ್ನಾಗಿ ಹಸಿ ಹೊರಟ ಮೇಲೆ ಉಳಿದಿರೋ ಎಲ್ಲ ಸಾಮಗ್ರಿನೂ ಅದರ ಜೊತೆಗೆ ಹಾಕಿ ಮಿಕ್ಸ್ ಮಾಡೋಣ. ಈಗ ಫ್ಲೇಮ್ ಆಫ್ ಮಾಡಿರೋದು ಇಲ್ಲಿ. ಸುಮ್ಮನೆ 2-3 ನಿಮಿಷ ನಾವು ಹಾಗೆ ಕೈ ಆಡಿಸ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸು ಆಗುತ್ತೆ ಮತ್ತು ಒಂದ್ಸರಿ ಮತ್ತೆ ಸ್ವಲ್ಪ ಬಿಸಿ ಆಗುತ್ತೆ, ಅವು ತಣ್ಣಗಾಗಿರ್ತಲ್ಲ ಮತ್ತೆ ಬಿಸಿ ಆಗುತ್ತೆ. ಈಗ ಮಿಕ್ಸಿ ಪಾಟಲ್ಲಿ ಸಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ಇದನ್ನು ನೀವು ಚಿಕ್ಕ ಪಾಟಲ್ಲಿ ಮಾಡಿಕೊಂಡ್ರೆ ಇನ್ನೂ ಬೆಟರು, ತುಂಬ ಚೆನ್ನಾಗಿ ಬೇಗ ಫೈನ್ ಪೌಡ್ರಾಗಿ ಬಂದುಬಿಡತ್ತೆ ಅದು. ನೋಡಿ ಈಗ ಪೌಡ್ರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ನಾವು ಒಂದು 6 ತಿಂಗಳವರೆಗೂ ಸೇವ್ ಮಾಡಿ ಇಟ್ಕೋಬೋದು ಏರ್ಟೈಟ್ ಕಂಟೈನರಲ್ಲಿ. ಏನೂ ತೊಂದರೆ ಇಲ್ಲ, ಘಮನೂ ಹೋಗಲ್ಲ. ಏರ್ಟೈಟ್ ಕಂಟೈನರ್ ಇಟ್ಟರೆ ನೀವು ಯಾವಾಗ ಬೇಕಾದರೂ MTR ಸಾಂಬಾರನ್ನ ಎಂಜಾಯ್ ಮಾಡ್ಬೋದು. ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿರೋದು, ಸಾಸಿವೆ, ಜೀರಿಗೆ ಮತ್ತು ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತಾ ಇರೋದು. ಇದಕ್ಕೆ ಕರಿಬೇವು ಎಲೆ ಹಾಕ್ಬೋದು, ನಾನು ಹಾಗೆ ಪೂರಾ ಸ್ಟಿಕ್ನೇ ಹಾಕ್ತಾ ಇರೋದು ಕರಿಬೇವ್ದು. ಇದಕ್ಕೆ 1 ಹೆಚ್ಚಿರೋ ಈರುಳ್ಳಿ, ರಫ್ಲಿ ಚಾಪ್ಡ್. ಇದು ನಾನೇನು ತುಂಬ ಸಣ್ಣಗೆ ಹೆಚ್ಕೊಂಡಿಲ್ಲ. ನಾರ್ಮಲಾಗಿ ಈರುಳ್ಳಿ ಅದು ತುಂಬ ಬೆಂದರೆ ಸಾಫ್ಟ್ ಆಗಿಬಿಡತ್ತಲ್ಲ, ಅದಕ್ಕೆ ದೊಡ್ಡದ ಪೀಸಸ್ ಆಗಿ ಹೆಚ್ಕೊಂಡಿನಿ. ಈರುಳ್ಳಿ ಬೆಂದಮೇಲೆ ಟೊಮೆಟೊ, ಬೀನ್ಸ್ ಮತ್ತು ಆಲೂಗಡ್ಡೆ ಹಾಕಿರೋದು, ಕ್ಯಾರೆಟ್ ಹಾಕಿರೋದು, ಡ್ರಮ್ ಸ್ಟಿಕ್ ಹಾಕಿರೋದು, ನುಗ್ಗೆಕಾಯಿನ, ಎಲ್ಲ ತರಕಾರಿನೂ ನಾನು ಒಂದು ಮಧ್ಯಮ ಗಾತ್ರದ ಬಟ್ಲದಲ್ಲಿ ಒಂದೊಂದು ಬಟ್ಲದಷ್ಟು ಹಾಕಿರೋದು. ಎಲ್ಲ ತರಕಾರಿನೂ ಒಂದು 2-3 ನಿಮಿಷ ಎಣ್ಣೆಯಲ್ಲಿ ಹುರ್ಕೊಂಡು, ಅರಿಶಿನ ಅರ್ಧ ಸ್ಪೂನಷ್ಟು ಹಾಕಿರೋದು, 1 ಸ್ಪೂನಷ್ಟು, ಈಗ ತರಕಾರಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ಹಾಕೋಣ. ತುಂಬ ಜಾಸ್ತಿ ಹಾಕೊಂಡ್ಬಿಟ್ರೆ ತರಕಾರಿ ಎಲ್ಲ ತುಂಬ ಉಪ್ಪಾಗುತ್ತೆ. ತರಕಾರಿಗೆ ಬೇಕಾಗಿರೋಷ್ಟು 1 ಸ್ಪೂನಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಬೆಲ್ಲ. ಈಗ ಇದಕ್ಕೆ ಟೋಟಲಾಗಿ 3 ಸ್ಪೂನಷ್ಟು ಸಾಂಬಾರು ಪೌಡರ್ನ ಈಗ ಹಾಕ್ಕೊಳ್ಳೋಣ. ಇದಕ್ಕೆ ಇನ್ನೂ 1 ಸ್ಪೂನ್ ನಾವು ಮುಂದೆ ಆ್ಯಡ್ ಮಾಡಬೇಕಾಗತ್ತೆ, ಯಾವಾಗ ಅಂತ ಹೇಳ್ತೀನಿ. ಈಗ 3 ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ, ಹೋಳು ಮೆತ್ತಗೆ ಆಗೋವರೆಗೂ. ಹೋಳು ಬೆಂದಿದೆಪ್ಪ ಅನಿಸಿದರೆ ಅದಕ್ಕೆ ನಮ್ಮದು ತೊಗರಿಬೇಳೆ, ನಾನು 1 ಚಿಕ್ಕ ಬಟ್ಲು ಯಾವುದರಲ್ಲಿ ತರಕಾರಿ ಹಾಕಿನಲ್ಲ ಆ ಬಟ್ಲೆ 1 ಬಟ್ಲದಷ್ಟು ನಾನು ತೊಗರಿಬೇಳೆ ಬೇಯಿಸ್ಕೊಂಡಿದ್ದೆ. ಅದಕ್ಕೆ ಹುಣಸೆ ರಸ ಮತ್ತು 1 ಚಮಚೆ ಉಪ್ಪು ಮುಂಚೆ 1 ಚಮಚ ಹಾಕಿದ್ದಕ್ಕೆ ಉಪ್ಪು
ಮತ್ತು 1 ಸ್ಪೂನಷ್ಟು ಮಸಾಲೆನ ವಾಪಸ್ ಹಾಕಿರೋದು ಸಾಂಬಾರು ಮಸಾಲ. ಇದನ್ನು 1 ನಿಮಿಷ ಕೂದಿಸಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡೋಣ. ನಮ್ಮ MTR ಸಾಂಬಾರು ರೆಡಿ. ಸಬ್ಸ್ಕ್ರೈಬ್ ಕಟ್ಟೀಸ್ ಕಿಚನ್ ಕನ್ನಡ.